ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ವ ನಿಮಗೆ ಅವರಿಗೆ? ಆಯಿತು, ಪ್ರೊಟೆಕ್ಷನ್ ಕೊಡೋದು ಬಿಡಿ, ಯಾರು ಈ ರೀತಿ ಕೃತ್ಯನ ಮಾಡಿದರೆ ಅವ್ರನ್ನ ಬಂಧಿಸಿ ದಂಡಿಸಿದರೆ ಈ ರೀತಿ ಕೃತ್ಯಗಳು ನಿಂತೋಗ್ತವೆ. ಈಗ ಉತ್ತರ ಪ್ರದೇಶದಲ್ಲಿ 20% ಹೆಚ್ಚು ಜನ ಮುಸಲ್ಮಾನರಿದ್ದಾರೆ. ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಪುಂಡ ಮುಸಲ್ಮಾನರನ್ನ ಬಾಯಿ ಮುಚ್ಚಿದ್ದಾರೆ. ಗುಜರಾತಲ್ಲಿ 2002 ಏನು ವೈಲೆನ್ಸ್ ಆಯಿತು, ಅದಾದ ನಂತರ ಗುಜರಾತಿಗಳು ವಾಪಸ್ಸು ಅವ್ರಿಗೆ ಪಾಠ ಕಲಿಸಿದ ನಂತರ ಇವತ್ತವರೆಗೂ ಒಂದೇ ಒಂದು ಘಟನೆ ಸಂಭವಿಸಿಲ್ಲ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಂದಾದ ನಂತರ ಇವತ್ತೆಲ್ಲ ಬಾಲ ಒಳಗಡೆ ಇಟ್ಕೊಂಡಿದ್ದಾರೆ. ಈ ರೀತಿ ಕರ್ನಾಟಕದಲ್ಲಿ ಯಾವಾಗ ಮಾಡೋದು? ಈ ಮುಸಲ್ಮಾನರಿಗೆ ಹೆದರ್ಬಿಟ್ಟು ಎಲ್ಲರೂ ಹಿಂದೂಗಳು ಅವ್ರವ್ರ ಮನೆನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿಂದೂಗಳು ಎಲ್ಲಿಗೆ ಹೋಗ್ಬೇಕು ಲಾಸ್ಟಿಗೆ? ಯಾವ್ದು ರಾಷ್ಟ್ರ ಇದೆ? ಮುಸಲ್ಮಾನರಿಗೆ 57 ಇಸ್ಲಾಮಿಕ್ ರಾಷ್ಟ್ರ ಇದೆ, ನಮಗೆ ಯಾವ ರಾಷ್ಟ್ರ ಇದೆ? ಯಾಕೆ ನಾವು ಇವರು ಮುಸಲ್ಮಾನರ ಭಯಕ್ಕೆ ಹೆದರ್ಬಿಟ್ಟು ಒಬ್ಬ ಹಿಂದೂ ಯಾಕೆ ಮನೇನ ಖಾಲಿ ಮಾಡ್ಕೊಂಡು ಹೋಗ್ಬೇಕು? ಯಾಕೆ ಊರನ್ನ ಬಿಡಬೇಕು? ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಕೊಟ್ಟಿರುವಂತಹ ವ್ಯಕ್ತಿ, ತಾಲಿಬಾನಿ ಸರ್ಕಾರ ನಡೆಸ್ತಿರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಸರ್, ಈಗ ಪರಮೇಶ್ವರ್ ಹೇಳ್ತಾರೆ ಇನ್ನು ಕರ್ನಾಟಕದಲ್ಲಿ ಬುಲ್ಡೋಸರ್ ಕಾನೂನು ತರೋ ತರದ ಅಗತ್ಯಗಳಿಲ್ಲ, ಯುಪಿ ತರದಲ್ಲಿ ಏನು ಅಂತ ಪರಿಸ್ಥಿತಿ ಬಂದಿಲ್ಲ ನಮಗೆ ಅಂತಾರೆ. ಅದಕ್ಕೂ ದಮ್ ಬೇಕು, ಅದಕ್ಕೆ ಅದು ಪರಮೇಶ್ವರ್ ಅವ್ರ ಹತ್ರ ಇರಬೇಕಲ್ಲ. ಅದು ಯೋಗಿ ಆಗೋದಕ್ಕೂ ಕೂಡ ಆ ದಾಡಸಿತನ ಬೇಕು, ಆ ಛಾತಿ ಬೇಕು, ಆ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ. ಆ ಸಿದ್ದರಾಮಯ್ಯನವ್ರಿಗಿಲ್ಲ, ಇನ್ನು ಪರಮೇಶ್ವರ್ ಅವ್ರಿಗೆ ಕೇಳಿ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಯೋಗಿ ಆಗಬೇಕು ಆದ್ರೂ ಕೂಡ ಬಹಳ ಕಷ್ಟ ಇದೆ. ಉತ್ತರ ಪ್ರದೇಶದಂಥ ದಟ್ಟ ದಾರಿದ್ರ್ಯ ಇದ್ದಂಥ ರಾಜ್ಯವನ್ನು ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಹೋಗಿ ನೋಡಿ. ಇಡೀ ದೇಶದಲ್ಲಿ 4 ಎಕ್ಸ್ಪ್ರೆಸ್ ವೇಗಳನ್ನು ಮಾಡಿದಾರಲ್ಲಿ. ಇನ್ನು ಮಾಮೂಲಿ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ, ಅಷ್ಟೊಂದು ಮಾಡಿದ್ದಾರೆ. ಇವತ್ತು ಕುಂಭಮೇಳಕ್ಕೆ ಹೋಗಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಿ, ಅದಾದ ನಂತರ ಪ್ರಯಾಗ್ರಾಜ್ಗೆ ಹೋಗಿ, ಅನಂತರ ಕಾಶಿಗೆ ಹೋಗಿ, ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ, ಅಯೋಧ್ಯೆಗೆ ಹೋಗಿ, ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು. ಎಂಥ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು. ಉತ್ತರ ಪ್ರದೇಶದಲ್ಲಿ 26 ಕೋಟಿ ಜನಸಂಖ್ಯೆ ಇದೆ. 26 ಕೋಟಿ ಜನಸಂಖ್ಯೆಗೆ ಕೇವಲ 6-7 ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಪುಂಡ್ರಿದ್ದಂತಹ ಅಲ್ಲಿರುವ ಸಂಜೆ 6 ಗಂಟೆ 7 ಗಂಟೆ ಆದ ನಂತರ ರಸ್ತೆನಲ್ಲಿ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ. ಇವತ್ತು ರಾಜಾರೋಷವಾಗಿ ರಾತ್ರಿ 2 ಗಂಟೆಗೂ ಕೂಡ ಇವತ್ತು ಲೇಡೀಸ್ ಡ್ರೈವ್ ಮಾಡ್ಬೋದು. ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ. ಅದಕ್ಕೆ ಎದೆಗಾರಿಕೆ ಬೇಕು, ಛಾತಿ ಬೇಕು, ದಾಡಸಿತನ ಬೇಕು. ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರೋಕ್ಕೆ ಸಾಧ್ಯ?